ಜಲ್ದಿ ಜಲ್ದಿ ಅಡ್ಮಿಟ್ ಆಗ್ರಪ್ಪ. ಅಮ್ಮ ಆಡಿಬಲ್ ಕೇಳಿಸ್ಲಿಕ್ಕತ್ತದ? ಪೂಜಾ ಪೂಜಾ ಕೇಳಿಸ್ಲಿಕ್ಕತ್ತದ? ಹಲೋ ಕೇಳಿಸ್ಲಿಕ್ಕತ್ತದ ಪೂಜಾ? ರೇಣುಕಾ, ಸಹನಾ ಕೇಳ್ಸಕತ್ತದ? ಕೇಳಿಸ್ಲಿಕ್ಕತ್ತದ? ಹಾ ರೀ. ವೆರಿ ಗುಡ್. ಓಕೆ, ಎಲ್ಲರೂ ಅಡ್ಮಿಟ್ ಆಗ್ತಾಳ್ರಪ್ಪ ಒಂದ್ ನಿಮಿಷ. ಸಪ್ತಗಿರಿ ಯಾರೇ ಇದ್ರು ನೋಡ್ರಿ ಸ್ವಲ್ಪ ತೆಗೆದ್ಬಿಡ್ರಿ. ಎಲ್ರು ನೋಟ್ಸ್ ಬರ್ಕೊಂಡ್ರಿಪ್ಪ? Yes sir. Good morning sir. ಬರ್ಕೊಂಡಿರಿ ನೋಟ್ಸ್? ಕರೇನೆ? Yes sir. ವೆರಿ ಗುಡ್. ಬರ್ಕೊಂಡಿದ್ರೆ ಬಹಳ ಒಳ್ಳೇದು. ಬರ್ಕೊಂಡಿಲ್ಲ ಅಂದ್ರೆ ಮತ್ತೆ ಕಷ್ಟ ಆಗತ್ತೆ ಬಹಳ. ಅದಕ್ಕೆ ಬರ್ಕೋರಿ ಅಂತ ಎಕ್ಸ್ಪೆಕ್ಟ್ ಮಾಡೋದು. ಜಲ್ದಿ ಅಡ್ಮಿಟ್ ಆಗ್ರಪ್ಪ, ಬರೀ 13 ಜನ ಆಗಿರಿ. Good morning sir. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸುಪ್ರಿಯಾ. ಓಕೆ, ನಡು ಮಾತಾಡ್ತಾ ಇರ್ರಿ, ಸೊ ದ್ಯಾಟ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೂ ಗೊತ್ತಾಗತ್ತ. ಓಕೆ, ಚೆನ್ನಾಗಿ ಇಂಟ್ರಾಕ್ಷನ್ ಮಾಡ್ತಾ ಪಾಠ ಆಡಿದ್ರೆ ಬಹಳ ಒಳ್ಳೇದು. ಸೊ ಐ ವಾಂಟ್ ಯು ಟು ಇಂಟ್ರಾಕ್ಟ್ ವಿತ್ ಮೀ ಎವ್ರಿ ನೌ ಅಂಡ್ ದೆನ್. ಓಕೆ, ಅವಾಗ ಇಂಟ್ರಾಕ್ಟ್ ಮಾಡ್ತಾ ಇರಿ ನಮ್ಗ. Okay, we shall start now. ನಿನ್ನೆ ಫಂಕ್ಷನ್ಸ್ ಮುಗಿಸಿದೆ ನಾನು. ಸೊ ಟುಡೇ ಇವತ್ತ limitations of statistics. Okay, there are 4 important limitations of statistics. So let us study those 4 limitations. 4 limitations ನಾವು ಯಾವ್ಯಾವ ಅಂತ ನೋಡೋಣಂತ. ಓಕೆ, ಸರಿತಾ? The first limitation is statistics does not study qualitative phenomenon. Limitations. First one, statistics does not study
qualitative phenomenon. Statistics does not study qualitative phenomena. ಅಂದ್ರೆ ಏನು? ಎರಡು ತರದ ಡೇಟಾ ಬರ್ತಾವ. ಒಂದು ಕ್ವಾಲಿಟೇಟಿವ್ ಡೇಟಾ ಅಂತ ಬರ್ತದೆ, ಇನ್ನೊಂದು ಕ್ವಾಂಟಿಟೇಟಿವ್ ಡೇಟಾ ಅಂತ ಬರ್ತದೆ. ಇದರಲ್ಲಿ ಕ್ವಾಲಿಟೇಟಿವ್ ಡೇಟಾನ ಸ್ಟಡಿ ಮಾಡ್ತದ ಸ್ಟಾಟಿಸ್ಟಿಕ್ಸ್, ಆದ್ರೆ ಕ್ವಾಂಟಿಟೇಟಿವ್ ಡೇಟಾನ ಸ್ಟಡಿ ಮಾಡ್ತದ, ಆದ್ರೆ ಕ್ವಾಲಿಟೇಟಿವ್ ಡೇಟಾ ಸ್ಟಡಿ ಮಾಡಲ್ಲ. ಆಯ್ತಾ? ಲೆಟ್ ಅಸ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಕ್ವಾಲಿಟೇಟಿವ್ ಡೇಟಾ ಅಂಡ್ ವಾಟ್ ಇಸ್ ಕ್ವಾಂಟಿಟೇಟಿವ್ ಡೇಟಾ. ಓಕೆ, ಕ್ವಾಂಟಿಟೇಟಿವ್ ಡೇಟಾ ಅಂದ್ರೆ ಇಟ್ ಇಸ್ ದ್ಯಾಟ್ ಡೇಟಾ ವಿಚ್ ಕ್ಯಾನ್ ಬಿ ಕ್ವಾಂಟಿಫೈಡ್. ಅದನ್ನ ಫಿಗರ್ಸ್ ರೂಪದಲ್ಲಿ ಹೇಳ್ಬೋದು, ನಾವು ಫಿಗರ್ಸ್ ರೂಪದಲ್ಲಿ ಹೇಳ್ಬೋದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ height of the students is a quantitative data. ಯಾಕಂದ್ರೆ ಅದನ್ನ ಹೇಳ್ಬೋದಲ್ಲ, height ಅಂದ್ರೆ 5 feet 6 inches, 5 feet 8 inches, 5 feet 10 inches, 6 feet 1 inch ಕ್ವಾಂಟಿಫೈ ಮಾಡಬಹುದು. that which can be quantified is called as quantitative. ಇನ್ನೊಂದರಲ್ಲಿ ಕೊಡ್ರಿ quantitative phenomenon. ಓಕೆ, ಹಸಿ ಮಾಡಿಕೊಡ್ರಿ ಸ್ವಲ್ಪ. and that which cannot be quantified is called as qualitative data. ಎಂತ ಡೇಟಾ ಕ್ವಾಂಟಿಫೈ ಮಾಡಕ್ ಬರಲ್ಲಪ್ಪ. ಈಗ ಬ್ಯೂಟಿ ಕಾಂಟೆಸ್ಟ್ ನಡೆದಿರ್ತದಲ್ಲ, ಅದರಲ್ಲಿ ಬ್ಯೂಟಿ ಅಂತ ಹೇಳ್ತೀವಿ. ಬ್ಯೂಟಿ ಆಫ್ ವುಮನ್ ಕೆನಾಟ್ ಬಿ ಕ್ವಾಂಟಿಫೈಡ್. ಅಂದ್ರೆ ಇನ್ನೂರಿಗೆ ಇಂಥದೊಂದು ಡಿವೈಸ್ ಬಂದಿಲ್ಲ, ಅದನ್ನು ಕುಂದ್ರಿಸಿದ ತಕ್ಷಣ ಬ್ಯೂಟಿಫುಲ್ ಎಷ್ಟು ಅದಾರ ಅಂತ ತಕ್ಷಣ ಹೇಳಲಿಕ್ಕೆ ಬರುವಂತ ಡಿವೈಸ್ ಇಲ್ಲ. ದೇರ್ ಇಸ್ ನೋ ಸಚ್ ಡಿವೈಸ್ ವಿಚ್ ಕ್ಯಾನ್ ಟೆಲ್ ದಟ್ ಎಸ್, ಈ ಹುಡುಗಿ ತಲೆ ಮೇಲೆ ಹಿಂತಲ್ಲಿ ಕುಂದ್ರಿಸಿದ್ಕೊಳ್ಳಿ, ಹಾ ಶಿ ಇಸ್ 90% ಬ್ಯೂಟಿಫುಲ್, 80% ಬ್ಯೂಟಿಫುಲ್. ನೋ, ನಾಟ್ ಪಾಸಿಬಲ್. ಅದನ್ನ ಏನ್ ಮಾಡ್ಬೇಕಾಗ್ತೈತೆ, ನಾವು ಒಂದ್ 3-4 ಜಡ್ಜ್ ಕೂತಿರ್ತಾರ ಬ್ಯೂಟಿ ಕಾಂಟೆಸ್ಟ್ನಾಗ, ಅವ್ರು ಔಟ್ ಆಫ್ 10 5 ಮಾರ್ಕ್ಸ್, 8 ಮಾರ್ಕ್ಸ್, 7 ಮಾರ್ಕ್ಸ್ ಈ ರೀತಿ ಮಾರ್ಕ್ಸ್ ಕೊಡ್ತಾರ. ಕರೆಕ್ಟಾ? ಸೊ ಆ ಮಾರ್ಕ್ಸ್ ಒಬ್ಬ ಮನುಷ್ಯನಿಂದ ಇನ್ನೊಂದು ಮನುಷ್ಯಾಗ ವೇರಿ ಆಗ್ತೈತಿ. ಅದೇನ್ ಮಾರ್ಕ್ಸ್ ಕೊಡ್ತಾರಲ್ಲ ಬ್ಯೂಟಿ ಕಾಂಟೆಸ್ಟ್ ನೋಡ್ರಿ, ಇಲ್ಲ ತಳ ಕೂತಿರ್ತಾರ ಜನ, ಜಡ್ಜಸ್ ಕೂತಿರ್ತಾರ, ಅವ್ರು ಬಂದು ಅಡ್ಡಾಡಿ ಹೋಗ್ತಾರ, ಆಮೇಲೆ ಇದಕ್ಕೆ ಮಾರ್ಕ್ಸ್ ಕೊಡ್ತಾರ. ಆ ಮಾರ್ಕ್ಸ್ ಒಬ್ಬ ಮನುಷ್ಯನಿಂದ ಇನ್ನೊಂದು ಮನುಷ್ಯಾಗ ವೇರಿ ಆಗ್ಬೋದು. ಆದ್ರ ಹೈಟ್ ಏನ್ ಚೆಕ್ ಮಾಡ್ತಿರ್ಲ, ಸ್ಟೂಡೆಂಟ್ಸ್ ಸೋಲ್ಜರ್ದು ಹೈಟ್ ಚೆಕ್ ಮಾಡ್ತಿರ್ಲ, ಅಲ್ಲಿ ನಾ ಮಾಡಿದ್ರು ಹೈಟ್ ಅಷ್ಟೇ ಇರ್ತದ, ಇನ್ನೊಬ್ಬ ಮಾಡಿದ್ರು ಅಷ್ಟೇ ಇರ್ತದ, ಯಾರು ಮಾಡಿದ್ರು ಅಷ್ಟೇ ಇರ್ತದ ಹೈಟ್. ಸೊ ಅದಕ್ಕಲ್ಲೇ ಕ್ವಾಂಟಿಟೇಟಿವ್ ಡೇಟಾ ಅಂದ್ರೆ ದ ಡೇಟಾ ವಿಚ್ ಕ್ಯಾನ್ ಬಿ ಕ್ವಾಂಟಿಫೈಡ್. ಅಂದ್ರೆ ಅದನ್ನ ನಾವು ನಂಬರ್ಸ್ ನಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತೈತಿ, ಮತ್ತದು ಒಬ್ಬನಿಂದ ಇನ್ನೊಬ್ಬನಿಗೆ ಚೇಂಜ್ ಆಗಂಗಿಲ್ಲ. ದಟ್ ಇಸ್ ಕಾಲ್ಡ್ ಆಸ್ ಕ್ವಾಂಟಿಟೇಟಿವ್ ಡೇಟಾ. ಕ್ವಾಲಿಟೇಟಿವ್ ಡೇಟಾ ಅಂದ್ರೆ ದಟ್ ವಿಚ್ ಕೆನಾಟ್ ಬಿ ಮೆಜರ್ಡ್ ಇಸ್ ಕಾಲ್ಡ್ ಆಸ್ ಕ್ವಾಲಿಟೇಟಿವ್ ಡೇಟಾ. ಫಾರ್ ಎಕ್ಸಾಂಪಲ್ ಬ್ಯೂಟಿ ಆಫ್ ವುಮನ್, ಆನೆಸ್ಟಿ ಆಫ್ ಅ ಪರ್ಸನ್. ಆನೆಸ್ಟಿನೂ ಇದೇ ರೀತಿ, ಅದನ್ನು ನೀವು ಕ್ವಾಂಟಿಫೈ ಮಾಡಕ್ ಬರಲ್ಲ. ಆನೆಸ್ಟಿ, ಕರೆಕ್ಟ್? ಬ್ಯೂಟಿ, ಆನೆಸ್ಟಿ, ಎಕ್ಸೆಟ್ರಾ ಎಕ್ಸೆಟ್ರಾ ಇವೇನ್ ಇರ್ತಲ್ಲ, ದೀಸ್ ಕೆನಾಟ್ ಬಿ ಕ್ವಾಂಟಿಫೈಡ್. So these are called as, what do we call these as? Qualitative data ಅಂತ ಹೇಳ್ತೀವಿ. So statistics does not study qualitative data means ಈ ರೀತಿ ಏನ್ ಡೇಟಾ ಅದಲ್ಲ ಅಂತದ್ರ ಬಗ್ಗೆ ಅದು ಸ್ಟಡಿ ಮಾಡಂಗಿಲ್ಲ. ಹಾ, ಸ್ಟಡಿ ಮಾಡ್ತದೆ ಯಾವಾಗ, when you convert the qualitative data into quantitative data, ಅವಾಗ ಸ್ಟಡಿ ಮಾಡ್ತದೆ. ಈಗ ಬ್ಯೂಟಿ ಅಂತ ಹೇಳಿದೆ, ಬ್ಯೂಟಿ ಬಗ್ಗೆ ಸ್ಟಡಿ ಮಾಡಲ್ಲ ಸ್ಟಾಟಿಸ್ಟಿಕ್ಸ್, ಆದ್ರೆ ಅದೇ ಬ್ಯೂಟಿನ ನಿನ್ನ ಮಾರ್ಕ್ಸ್ ಒಳಗೆ ಕನ್ವರ್ಟ್ ಮಾಡಿದೆ ಅಂತಿಕೋ ಔಟ್ ಆಫ್ 10, then you can study. So first limitation ಏನಂದ್ರೆ ಸ್ಟಾಟಿಸ್ಟಿಕ್ಸ್ ಡಸ್ ನಾಟ್ ಸ್ಟಡಿ ಕ್ವಾಲಿಟೇಟಿವ್. ಕ್ವಾಲಿಟೇಟಿವ್ ಫಿನಾಮಿನಾ ಯಾವ ಬರ್ತು? ಬ್ಯೂಟಿ, ಆನೆಸ್ಟಿ, ಇಂಟೆಲಿಜೆನ್ಸ್, ಇವೆಲ್ಲ ಏನದಾವಲ್ಲ, ಇದಕ್ಕೆ ಏನ ಇಂಟೆಲಿಜೆನ್ಸ್ ಏನ ಮಾರ್ಕ್ಸ್ ಕೊಡ್ಬೋದು, ನೀನು ಕ್ವಶನ್ ಕೊಟ್ಟು ಅದಕ್ಕೆ ಕೆಟ್ಟ ಮಾರ್ಕ್ಸ್ ಕೊಡೋಣ ಹೇಳ್ಬೋದು. ಆದ್ರೆ ಬ್ಯೂಟಿ ಆನೆಸ್ಟಿ ಹಂಗ್ ಮಾಡಕ್ ಬರಂಗಿಲ್ಲ. ಆನೆಸ್ಟಿ ಕೆನಾಟ್ ಬಿ ಮೆಜರ್ಡ್, ಬ್ಯೂಟಿ ಕೆನಾಟ್ ಬಿ ಮೆಜರ್ಡ್. ಇಂಥ ಅದ್ರ ಬಗ್ಗೆ ಸ್ಟಡಿ ಮಾಡಂಗಿಲ್ಲ. ಇದು ಒಂದೇ ಲಿಮಿಟೇಷನ್. ಅರ್ಥ ಆಯ್ತು ಎಲ್ಲರಿಗೂ? ಇದು ಫಸ್ಟ್ ಲಿಮಿಟೇಷನ್. ಅರ್ಥ ಆದ್ರೆ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಗುಡ್. ನೆಕ್ಸ್ಟ್ ಒನ್, ಸ್ಟಾಟಿಸ್ಟಿಕ್ಸ್ ಡಸ್ ನಾಟ್ ಸ್ಟಡಿ ಇಂಡಿವಿಜುವಲ್ಸ್. ಸ್ಟಾಟಿಸ್ಟಿಕ್ಸ್ ಡಸ್ ನಾಟ್ ಸ್ಟಡಿ ಇಂಡಿವಿಜುವಲ್ಸ್. ನಿಮ್ಮ ಹತ್ರ ನೋಟ್ಸ್ ಅದ? ಸ್ಟಾಟಿಸ್ಟಿಕ್ಸ್ does not study individuals. That is Statistics, yes, statistics does not study individuals. That is, a single or isolated figure cannot be regarded as statistics. That is a single or isolated figure cannot be
regarded as statistics. ಅರ್ಥ ಆಯ್ತು? Statistics does not study individuals. That is, a single or isolated figure cannot be regarded as statistics. That is, a single or isolated figure cannot be regarded as statistics. ಏನಪ್ಪಾ ಅಂತಂದ್ರ ಸ್ಟಾಟಿಸ್ಟಿಕ್ಸ್ ಕಲಿಬೇಕಂದ್ರ ಒಂದೇ ಒಂದು ಅಂಕಿ ಇದು ದಿಸ್ ಡಸ್ ನಾಟ್ ಕಾನ್ಸ್ಟಿಟ್ಯೂಟ್ ಸ್ಟಾಟಿಸ್ಟಿಕ್ಸ್. ಇದು ಸ್ಟಾಟಿಸ್ಟಿಕ್ಸ್ ಅಲ್ಲ. ಇದ್ರೊಳಗೆ ಇನ್ನೊಂದು 2-3 ಅಂಕಿ ಕೊಡ್ರಿ. 35, 27 ಇದಕ್ಕೆ ಸ್ಟಾಟಿಸ್ಟಿಕ್ಸ್ ಅಂತ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಪ್ರಾಫಿಟ್ ಆಫ್ ಅ ಕಂಪನಿ, ಪ್ರಾಫಿಟ್ ಆಫ್ ಟಾಟಾ ಸನ್ಸ್. ಓಕೆ, ಪ್ರಾಫಿಟ್ ಆಫ್ ಟಾಟಾ ಸನ್ಸ್. Profit of Tata Sons in the year 2017. Year profit. Profit in crores. Company ಯಾವುದು? Tata. Year 2017. 3,000 crores. ಇದಕ್ಕೆ ಸ್ಟಾಟಿಸ್ಟಿಕ್ಸ್ ಅನ್ನಂಗಿಲ್ಲ. ದಿಸ್ ಇಸ್ ನಾಟ್ ಕಾಲ್ಡ್ ಆಸ್ ಸ್ಟಾಟಿಸ್ಟಿಕ್ಸ್. ಯಾಕೆ ಅನ್ನಂಗಿಲ್ಲ ಹೇಳ್ರಿ ಸ್ಟಾಟಿಸ್ಟಿಕ್ಸ್ ಇದಕ್ಕೆ? ಬಿಕಾಸ್ ಇಟ್ ಈಸ್ ಅ ಸಿಂಗಲ್ ಐಸೋಲೇಟೆಡ್ ಫಿಗರ್. ಇದು ಒಂದೇ ಒಂದು ಫಿಗರ್ ಅದ. 2017ಕ್ಕೆ ಟಾಟಾ ಸನ್ಸ್ ಎಷ್ಟು ಪ್ರಾಫಿಟ್ ಇತ್ತು, ಇದು ಒಂದೇ ಒಂದು ಫಿಗರ್ ಅದು. ನೋಡ್ರಿ 2017ಗೆ 3,000 crores ಪ್ರಾಫಿಟ್ ಇತ್ತು. ಓನ್ಲಿ ಒನ್ ಫಿಗರ್. ದಿಸ್ ಇಸ್ ನಾಟ್ ಸ್ಟಾಟಿಸ್ಟಿಕ್ಸ್. ಅದು ಇಂಡಿವಿಜುವಲ್ ಆಯ್ತು, ಸಿಂಗಲ್ ಐಸೋಲೇಟೆಡ್ ಫಿಗರ್. ಅದನ್ನೇ ನಾನು 2018 3,200 crores, 2019 3,500 crores, 2020 ಈಗ ಏನ್ ಮಾಡಿಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ಸ್ಟಾಟಿಸ್ಟಿಕ್ಸ್. ಇದಕ್ಕೆ ಏನಂತಾರೆ? ಸ್ಟಾಟಿಸ್ಟಿಕ್ಸ್ ಅಂತ. ಸೊ ಒಂದೇ ಒಂದು ಫಿಗರ್ is not called as statistics. Height of a student is 5 feet 6 inch, not a statistic. Height of 5 students is 5 feet 6 inch, 5 feet 4 inch, 5 feet 3 inch, 5 feet 2 inch, 5 feet 7 inch. ಇದಕ್ಕ ಸ್ಟಾಟಿಸ್ಟಿಕ್ಸ್ ಅಂತಾರ. ನೆಕ್ಸ್ಟ್, ಸ್ಟಾಟಿಸ್ಟಿಕ್ಸ್ ಲಾಸ್ ಆರ್ ನಾಟ್ ಎಕ್ಸಾಕ್ಟ್. ಸ್ಟಾಟಿಸ್ಟಿಕ್ಸ್ ಏನ್ ಲಾಸ್ ಅದಲ್ಲ, ಇವು ಎಕ್ಸಾಕ್ಟ್ ಲಾಸ್ ಅಲ್ಲ ಅಂತ ಹೇಳ್ತಾನೆ. ಇದು ತಿಳಿತಾ? ಸೆಕೆಂಡ್ ಒನ್ ಅಂಡರ್ಸ್ಟುಡ್? ತಿಳಿದಿದ್ರ ರೇಸ್ ಮಾಡ್ರಪ್ಪ ಹ್ಯಾಂಡ್. ಓಕೆ, ನೆಕ್ಸ್ಟ್ ಏನ್ ಹೇಳ್ತದ? ಸ್ಟಾಟಿಸ್ಟಿಕಲ್ ಲಾಸ್ ಆರ್ ನಾಟ್ ಎಕ್ಸಾಕ್ಟ್. ಸ್ಟಾಟಿಸ್ಟಿಕಲ್ ಲಾಸ್ ಆರ್ ನಾಟ್ ಎಕ್ಸಾಕ್ಟ್ ಅಂದ್ರೆ ಇದೇನ್ ಹೇಳ್ತದ? ಸ್ಟಾಟಿಸ್ಟಿಕ್ಸ್ ನಿಂದ ನೀವು ಸ್ಟಡಿ ಮಾಡಿ ಏನ್ ಆನ್ಸರ್ ತಗೊಂಡ್ ಬರ್ತಿರ್ಲ, ಅದು ಎಕ್ಸಾಕ್ಟ್ ಆನ್ಸರ್ ಇರಂಗಿಲ್ಲ, ಅಪ್ರಾಕ್ಸಿಮೇಟ್ ಆನ್ಸರ್ ಇರ್ತೈತಿ. 100% ಎಕ್ಸಾಕ್ಟ್ ಆನ್ಸರ್ ಇರಲ್ಲ, ಅಪ್ರಾಕ್ಸಿಮೇಟ್ ಇರ್ತೈತಿ ಅಂತ ಹೇಳ್ತಾರೆ. ಹೆಂಗಪ್ಪ ಏನ? ಈಗ ಯಾವ್ದೋ ಒಂದು ಕಂಪ್ನಿ, ಅದೇ ಟಾಟಾ ಅಂತ ಹಿಡಿಯೋಣ. ಓಕೆ, ಟಾಟಾದು ಇಯರ್ ಓಕೆ ಪ್ರಾಫಿಟ್ ಬರ್ಕೋತ ಹೋಗ್ತೀನಿ ನಾನು. Year 2016 profit was 2,500 crores. In crores ಅದ ಇದು? In crores ಕಾಣ್ಲಿಕ್ಕತ್ತದ CR crores. ಬಂದ್ಬಿಡ್ತೀನಿ ತಡಿ ಪುರ. In crores. Next 2017 3,000 crore. 2018 3,200 crore. 2019 3,500 crore. 2020 ಎಷ್ಟದ ಅಥವಾ 2020 ಆಗೈತೆ ಅಂತ ತಿಳ್ಕೊಳ್ರಿ, 3,600 crores. 2021 ಗೆ ಎಷ್ಟು ಆಗುದದ ಬೇಕಾಗಿದೆ. I want to calculate what is the profit, what is going to be the profit. 2021 ಪ್ರಾಫಿಟ್ ಎಷ್ಟಾಗುತ್ತೆ ನಂಗೆ ಕ್ಯಾಲ್ಕುಲೇಟ್ ಮಾಡೋದು. ಸೊ ನಾನು ಸ್ಟಾಟಿಸ್ಟಿಕ್ಸ್ ಅನ್ನು ಯೂಸ್ ಮಾಡಿ, ಈ ಪ್ರೀವಿಯಸ್ ಡೇಟಾನ ಯೂಸ್ ಮಾಡಿ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಅದು ನಿಮಗೆ ಫಾರ್ ಎಕ್ಸಾಂಪಲ್
2021 ಗೆ ಕ್ಯಾಲ್ಕುಲೇಷನ್ ಅದು ಕೆಲವೊಂದು ಮೆಥಡ್ ಇದು ಮಾಡ್ಲಿಕ್ಕೆ ಲೀಸ್ಟ್ ಸ್ಕ್ವೇರ್ ಮೆಥಡ್ ಅಂತಿದೆ. ಓಕೆ, ಮೂವಿಂಗ್ ಎವರೇಜ್ ಮೆಥಡ್ ಅಂತಿದೆ. ಇದೇನು ನೀವು ಲಾಸ್ಟ್ ಮಾಡ್ಯೂಲ್ ಅದಲ್ಲ ಟೈಮ್ ಸೀರೀಸ್ ಅನಾಲಿಸಿಸ್ ಅದರಲ್ಲಿ ಕಲಿತೀವಿ ನಾವು ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು. ಮುಂದಿನ 2021 ಮುಂದಿನ ವರ್ಷ ಅದರ ಪ್ರಾಫಿಟ್ ಎಷ್ಟು ಇರಬಹುದು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಮಾಡಿದಾಗ ಬೈ ಯೂಸಿಂಗ್ ದಟ್ ಲಾಸ್ಟ್ ಮಾಡ್ಯೂಲ್ ಟೈಮ್ ಸೀರೀಸ್ ಅನಾಲಿಸಿಸ್ ಮಾಡಿದಾಗ 2021ಕ್ಕೆ 3800 ಕೋಟಿ ಬಂತು ತಿಳ್ಕೊ. ಸೊ ಏನ್ ಆನ್ಸರ್ ಬಂದಿದ್ದಿಲ್ಲ 3800 ಕೋಟಿ, ದಟ್ ಈಸ್ ಜಸ್ಟ್ ಅ ರಿಪ್ರೆಸೆಂಟೇಟಿವ್ ಫಿಗರ್. ಇಷ್ಟೇ ಎಕ್ಸಾಕ್ಟ್ ಇಟ್ಟೇ ಬರ್ತಂತಲ್ಲ, ಇದರನ್ನ ಸನಿ ಬರ್ತದಂತ ಅದರ ಅರ್ಥ. ಅದು 3795 ಕೋಟಿ ಬರ್ಬೋದು, 3850 ಕೋಟಿ ಬರ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಬರ್ಬೋದು. ಎಕ್ಸಾಕ್ಟ್ 3800 ಕೋಟಿನೇ ಬರ್ತದಂತಲ್ಲ, ಬಿಕಾಸ್ ಅದು ಎಕ್ಸಾಕ್ಟ್ ಕೊಡಂಗಿಲ್ಲ, ಸ್ವಲ್ಪ ನಿಯರ್ ಕೊಡ್ತೈತಿ. ದಟ್ ಈಸ್ ಅಪ್ರಾಕ್ಸಿಮೇಟ್ ಆನ್ಸರ್ ಕೊಡ್ತದೆ, ಎಕ್ಸಾಕ್ಟ್ ಕೊಡಂಗಿಲ್ಲ ಅಂತ ಹೇಳಿದೆ. ಯಾಕಂದ್ರೆ ಮುಂದಾಗೋದು ಯಾರಿಗೂ ಗೊತ್ತಿಲ್ಲ. ಸ್ಟಾಟಿಸ್ಟಿಕ್ಸ್ ಏನ್ ಮಾಡ್ತದೆ, ಬರೀ ಒಂದು ಅಂದಾಜ್ ಫಿಗರ್ ಕೊಡ್ತದೆ, ನಿಮ್ಗೆ ಹೆಲ್ಪ್ ಆಗ್ತೈತಿ. ಅದರಿಂದ ನೀವು ಬೇರೆ ಬೇರೆ ಡಿಸಿಷನ್ಸ್ ತಗೊಳಿಕ್ಕೆ ಹೆಲ್ಪ್ ಆಗ್ತೈತಿ. ಅರ್ಥ ಆಯ್ತು? ಸೊ ಇಟ್ ವಿಲ್ ಗಿವ್ ಯು ಅ ರಿಪ್ರೆಸೆಂಟೇಟಿವ್ ಫಿಗರ್, ಒಂದು ಅಂದಾಜ್ ಫಿಗರ್ ಕೊಡ್ತೈತಿ, ಎಕ್ಸಾಕ್ಟ್ ಕೊಡಲ್ಲ. ಆಯ್ತಾ? ಅದೇ ನೀವು ಸೈನ್ಸ್ ಅದ, ಸೈನ್ಸ್ನಾಗ ಫಿಸಿಕ್ಸ್ ಇವೆಲ್ಲ ಕಲಿತಿರ್ಲ, ಅವು ಆನ್ಸರ್ ಎಕ್ಸಾಕ್ಟ್ ಕೊಡ್ತಾವ. ಫಾರ್ ಎಕ್ಸಾಂಪಲ್ ಸೈನ್ಸ್ ನಲ್ಲಿ ನೀವು ಕಲ್ತಿರ್ಬೋದು, ಯಾರಾದ್ರೂ ಸೈನ್ಸ್ ಸ್ಟೂಡೆಂಟ್ ಇದ್ರೆ S = UT + ½ AT² ಅಂತ ಹೇಳಿ ಕಲಿತೀವಿ. ಆಯ್ತಾ? S ಅಂದ್ರೆ ಡಿಸ್ಪ್ಲೇಸ್ಮೆಂಟ್, U ಅಂದ್ರೆ ಇನಿಷಿಯಲ್ ವೆಲಾಸಿಟಿ, A ಅಂದ್ರೆ ಎಕ್ಸೆಲರೇಷನ್, T ಅಂದ್ರೆ ಟೈಮ್. ಇದ್ರೊಳಗೆ ನಾ ಇನಿಷಿಯಲ್ ವೆಲಾಸಿಟಿ, ಟೈಮ್, ಎಕ್ಸೆಲರೇಷನ್ ಹಾಕ್ಬಿಟ್ಟಂದ್ರೆ ನನಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಆಗೈತಿ ಗೊತ್ತಾಗ್ತೈತಿ. ಇದು ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರು ಅಷ್ಟೇ, ಯಾವಾಗ ಯಾರು ಬೇಕಾದವ್ರು ಕ್ಯಾಲ್ಕುಲೇಟ್ ಮಾಡಿದ್ರು ಅಷ್ಟೇ, ಇದು ಎಕ್ಸಾಕ್ಟ್ ಆನ್ಸರ್ ಬರ್ತೈತಿ. ಇದ್ರೊಳಗೆ ಚೇಂಜಸ್ ಆಗಂಗಿಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಏನ್ ಸೈನ್ಸ್ ಅದಾವಲ್ಲ, ಆ ಸೈನ್ಸ್ ಲಾಸ್ ಅದಲ್ಲ, ಅವೆಲ್ಲ ಎಕ್ಸಾಕ್ಟ್ ಲಾಸ್ ಬರ್ತಾವ. ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಲಾ ಏನೋ ಹೇಳ್ತದಪ್ಪ, ಲಾ ಏನ್ ಹೇಳ್ತದ ನಿಮ್ಗ, 2 + 3 ಅಂದ್ರ ಏನಾಗ್ತದ? ಲಾ ಏನ್ ಹೇಳ್ತದ? ಅಡಿಷನ್ ಲಾ 5 ಅಂತ. ಖರೆ ಇದು ಹಂಗಲ್ಲ. ನಿಮ್ಗ ಕನ್ಫ್ಯೂಸ್ ಆಗ್ಲಿಕ್ಕತ್ತದ? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಕಾನ್ಸೆಪ್ಟ್? ನಾ ಹೇಳೋದು ಅರ್ಥ ಆಗ್ಲಿಕ್ಕತ್ತದ ನಿಮ್ಗ? ಇದು ಒಂದು ಅಂದಾಜ್ ಫಿಗರ್ ಕೊಡ್ತೈತಿ, ಎಕ್ಸಾಕ್ಟ್ ಫಿಗರ್ ಕೊಡಲ್ಲ. ಅದಕ್ಕೆ ಅದು ಎಕ್ಸಾಕ್ಟ್ ಅಲ್ಲ. ಎಕ್ಸಾಕ್ಟ್ ಸೈನ್ಸ್ ಅಂದ್ರೆ ಏನ್ ಗೊತ್ತಾ? ಎಕ್ಸಾಕ್ಟ್ ಫಿಗರ್ಸ್ ಕೊಡ್ತೈತಿ. ಎಕ್ಸಾಕ್ಟ್ ಸೈನ್ಸ್ ಅಂದ್ರೆ ಎಕ್ಸಾಕ್ಟ್ ಫಿಗರ್. ಹೆಂಗಪ್ಪ? ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ಎಕ್ಸಾಕ್ಟ್ ಫಿಗರ್ಸ್ ಅಂದ್ರೆ ಏನು? ಈಗ Cu + H2SO4 is equal to CuSO4 plus H2. ಇದೊಂದು ಕೆಮಿಕಲ್ ರಿಯಾಕ್ಷನ್ ಅಪ್ಪ. ಇದು ಕಾಪರ್, ಇದು ಸಲ್ಫರಿಕ್ ಆಸಿಡ್. ಇದನ್ನ ಸರ್ಟನ್ ಟೆಂಪರೇಚರ್ ನಾಗ ಕೂಡಿಸ್ತೀವಂದ್ರೆ ನಮಗ್ ಬರ್ತದೇನೋ ಕಾಪರ್ ಸಲ್ಫೇಟ್, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತದೆ. ಎಷ್ಟು ಅಮೌಂಟ್ ಇದು? ಫಾರ್ ಎಕ್ಸಾಂಪಲ್ 20 moles ಅಂತ ಹೇಳ್ತೀವಿ. ಇಷ್ಟೇ ಲಿಬರೇಟ್ ಆಗ್ತದೆ, ಇಷ್ಟೇ ಬರ್ತೈತಿ. ಇವೆರಡು ಕೂಡಿದಾಗ ಇವೇ ಬರ್ಬೇಕು, ಬೇರೆ ಏನೋ ಬರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ಕೆಮಿಕಲ್ ರಿಯಾಕ್ಷನ್ ಅದ, ಎಕ್ಸಾಕ್ಟ್ ಲಾ ಮೇಲೆ ಬೇಸ್ಡ್ ಅದ. ದಿಸ್ ಇಸ್ ಬೇಸ್ಡ್ ಆನ್ ಲಾ, ಎಕ್ಸಾಕ್ಟ್ ಲಾ ಅದು. ಇವೆರಡು ಕೂಡಿಸಿದಾಗ ಇದೇ ಬರ್ಬೇಕು, ಇಷ್ಟೇ 20 mole ಆಫ್ ಹೈಡ್ರೋಜನ್ ರಿಲೀಸ್ ಆಗ್ಬೇಕು. ಅರ್ಥ ಆಯ್ತು? ಇದು ಫಿಕ್ಸ್ಡ್ ಅದ, ಇದ್ರೊಳಗೆ ಏನೂ ಚೇಂಜಸ್ ಆಗಲ್ಲ. ಆದ್ರೆ ಅದೇ ಪ್ರಾಫಿಟ್ ಏನ್ ಕ್ಯಾಲ್ಕುಲೇಟ್ ಮಾಡಿದೆ ನಾನು, ಅದೇನು 3800 ಅಂತ ಬಂತು. ಎಷ್ಟು ಬಂತು? 3800. ಅದು ಸ್ವಲ್ಪ ವೇರಿ ಆಗ್ಬೋದು, ಹೆಚ್ಚು ಕಡಿಮೆ ಆಗ್ಬೋದು. ಇಲ್ಲಿ ಏನೂ ಹೆಚ್ಚು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ದಿಸ್ ಇಸ್ ಲಾ ಕನ್ಸರ್ನಿಂಗ್ ಕೆಮಿಸ್ಟ್ರಿ. ದೀಸ್ ಲಾಸ್ ಆರ್ ಎಕ್ಸಾಕ್ಟ್. ಇದು ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಇವತ್ತೇನ್ ಲಾಸ್ ಅದಲ್ಲ, ಅವು ಎಕ್ಸಾಕ್ಟ್ ಲಾಸ್ ಇರ್ತಾವ. ಅಂದ್ರೆ ಇಷ್ಟೇ ಅಂತ ಪಕ್ಕಾ ವ್ಯಾಲ್ಯೂ ಬರ್ತೈತಿ. ಆದ್ರೆ ಸ್ಟ್ಯಾಟಿಸ್ಟಿಕಲ್ ಲಾಸ್ ಆರ್ ನಾಟ್ ಎಕ್ಸಾಕ್ಟ್, ಅದು ಪಕ್ಕಾ ಬರಂಗಿಲ್ಲ. ಆಯ್ತು? ಓಕೆ, ನೆಕ್ಸ್ಟ್ ಇದು ಅರ್ಥ ಆಯ್ತಂತ ಅನಿಸ್ತದ. ಲಾಸ್ಟ್ ಒನ್, ಸ್ಟ್ಯಾಟಿಸ್ಟಿಕ್ಸ್ ಈಸ್ ಲಯಬಲ್ ಟು ಬಿ ಮಿಸ್ಯೂಸ್ಡ್ ಬೈ ಡಿಸ್ಹಾನೆಸ್ಟ್ ಪರ್ಸನ್. ಅದು ಸ್ಟ್ಯಾಟಿಸ್ಟಿಕಲ್ ಅಂತ ಬರ್ದಾರಲ್ಲಿ, ಅದು ಸ್ಟ್ಯಾಟಿಸ್ಟಿಕ್ಸ್ ಅಂತ ಬರಿಬೇಕು. ಇಲ್ಲಿ ಬರೀತಿ ನೋಡ್ರಿ, ಅದು ನೋಡ್ಕೊಂಡು ಚೇಂಜಸ್ ಮಾಡ್ಕೊಡ್ರಿ. Fourth one, I'll write here. Statistics is liable to be misused by dishonest person.
dishonest person. Statistics is liable to be misused by dishonest person ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡೋ ಸರಿಯಾದ ಮನುಷ್ಯ ಇರ್ಲಿಲ್ಲ ಅಂದ್ರ ಅದನ್ನ ಮಿಸ್ಯೂಸ್ ಮಾಡ್ಕೋಬಹುದು, ಅದನ್ನ ಗಲತ್ ಬೇರೆ ರೀತಿಯಿಂದ ತಪ್ಪ ರೀತಿಯಿಂದ ತನ್ನ ಫಾಯ್ದೆ ಅನುಗುಣವಾಗಿ ಅದನ್ನ ಯೂಸ್ ಮಾಡ್ಕೋಬಹುದು. ತನ್ನ ಫಾಯ್ದೆ ಹೆಂಗ್ ಬರ್ತದ ಹಂಗ ಅದನ್ನ ಯೂಸ್ ಮಾಡ್ಕೋಬಹುದು. ಏನಿದ್ರ ಅರ್ಥ? ಹೆಂಗ್ ಮಿಸ್ಯೂಸ್ ಮಾಡ್ಕೋಬಹುದು ಹೇಳ್ತೀನಿ. ಈಗ ಓಕೆ, ಫಾರ್ ಎಕ್ಸಾಂಪಲ್ ಈಗ ನಮ್ದೊಂದು ಒಂದು ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ಕಂಪ್ನಿ ಒಳಗೆ ಒಂದು ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟ್ ಅಲ್ಲಿ 10 ಮಂದಿ ಕೆಲಸ ಮಾಡ್ತಾರೆ. ಎಷ್ಟು ಮಂದಿ ಕೆಲಸ ಮಾಡ್ತಾರ? 10 ಮಂದಿ ಕೆಲಸ ಮಾಡ್ತಾರೆ. 10 ಮಂದಿ ಅಥವಾ ಫಾರ್ ಎಕ್ಸಾಂಪಲ್ ಒಂದು 100 ಜನ ಕೆಲಸ ಮಾಡ್ತಾರೆ ತಿಳ್ಕೊರಿ. ಹೌ ಮೆನಿ ಎಂಪ್ಲಾಯೀಸ್ ಆರ್ ದೇರ್? 100 ಎಂಪ್ಲಾಯೀಸ್ ಆರ್ ದೇರ್. ಕರೆಕ್ಟ್? 100 ಎಂಪ್ಲಾಯೀಸ್ ಅದಾರ. ಮ್ಯಾಲಿನ ಬಾಸ್ ಎವ್ರಿ ವೀಕ್ ಬಂದು ಚೆಕ್ ಮಾಡ್ತಾನೆ. ಏನ್ ಚೆಕ್ ಮಾಡ್ತಾರ? ಅಟೆಂಡೆನ್ಸ್ ಹೆಂಗದ, ಎಲ್ಲರೂ ಕರೆಕ್ಟ್ ಆಗಿ ಡ್ಯೂಟಿ ಮಾಡಕತ್ತಾರೇನೋ, ಬಹಳ ಜನ ಸೂಟಿ ಮಾಡಕತ್ತಾರೇನೋ, ಇವೆಲ್ಲ ಚೆಕ್ ಮಾಡ್ತಾನೆ. ಚೆಕ್ ಮಾಡ್ಬೇಕಂದ್ರೆ ಏನ್ ಮಾಡ್ತಾನೆ? ನಿಮ್ದು ಡೈಲಿ ಅಟೆಂಡೆನ್ಸ್ ತೋರ್ಸಂತ. ನಾವು ಡೈಲಿ ಎಷ್ಟು ಬಂದಾರ ತೋರ್ಸಂತಾನ. ಡೈಲಿ ಅಟೆಂಡೆನ್ಸ್ ಅವೇನ್ ಹೇಳ್ತಾರ ಮುಂದೆ ಕಂಪನಿ ಪಾಲಿಸಿ ಏನದ? ದ ಅಬ್ಸೆಂಟಿಸಮ್ ಶುಡ್ ನಾಟ್ ಬಿ ಮೋರ್ ದನ್ absenteeism should not be more than 5%. 5% ಕಿಂತ ಹೆಚ್ಚಿರಬಾರ್ದು ಅಬ್ಸೆಂಟಿಸಮ್. ಅಂದ್ರೆ 5% ಅಂದ್ರೆ ಎಷ್ಟಾಗ್ತದೆ ಹೇಳ್ರಿ? 100 ಮಂದಿ ಅದಾರ, 100 ಎಂಪ್ಲಾಯೀಸ್ ಅದಾರ. 5% ಅಂದ್ರೆ ಎಷ್ಟಾಗ್ತದ? 5 ಜನ. 100 ಮಂದಿ ಅದಾರ, 5% ಅಂದ್ರೆ ಎಷ್ಟಾಯ್ತು? 5 ಜನನೇ ಆಯ್ತಾ? ಸೊ 5 ಜನಕ್ಕಿಂತ ಹೆಚ್ಚು ಅಬ್ಸೆಂಟ್ ಇರಬಾರ್ದು. ಟೋಟಲ್ ಫಸ್ಟ್ ಡೇ ಬಂದಾರಪ್ಪ ನನ್ನ ಹತ್ರ 97 ಬಂದಾರ. ಸೆಕೆಂಡ್ ಡೇ 93 ಬಂದಾರ. ಥರ್ಡ್ ಡೇ 95 ಬಂದಾರ. ಫೋರ್ತ್ ಡೇ 94 ಬಂದಾರ. ಫಿಫ್ತ್ ಡೇ 95 ಬಂದಾರ. ಸಿಕ್ಸ್ತ್ ಡೇ 95 ಬಂದಾರ. ಸೆವೆಂತ್ ಡೇ 96 ಬಂದಾರ. ಕರೆಕ್ಟಾ? ಈಗ ಮ್ಯಾಲಿನ್ ಬಾಸ್ ಚೆಕ್ ಮಾಡುವತ್ತಾಗ ಏನ್ ಮಾಡ್ತಾರ? 5% ಅಟೆಂಡೆನ್ಸ್, 5% ಅಬ್ಸೆಂಟಿಸಮ್ ಕಿಂತ ಹೆಚ್ಚಿರಬಾರ್ದು. ಅಬ್ಸೆಂಟಿಸಮ್ ಶುಡ್ ನಾಟ್ ಬಿ ಮೋರ್ ದನ್ 5%. ಖರೆ ಇಲ್ಲಿ ಹೆಚ್ಚಾಯ್ತಲ್ಲ. ಇಲ್ಲಿ 8 ಜನ ಅಬ್ಸೆಂಟ್ ಆದ್ರು, 7 ಜನ. ಇಲ್ಲಿ ಎಷ್ಟಾದ್ರು? 6 ಜನ. ಕರೆಕ್ಟ್? ಇವು ಎರಡೂ ಜಾಗದಾಗ ಅಬ್ಸೆಂಟಿಸಮ್ ಏನಾಯ್ತು? 5% ಕಿಂತ ಹೆಚ್ಚಾಯ್ತು. ಇದಕ್ಕೆ ಏನ್ ಮಾಡ್ತಾನ? ಬಾಸ್ ಬೈತಾನೆ. ಬಾಸ್ ಏನ್ ಮಾಡ್ತಾನ? ಬೈತಾನ. ಬಾಸ್ ಬೈತಾನಂತ ಏನ್ ಮಾಡ್ಬಿಡ್ತಾನವ? ಇದು 93 ಇದ್ದಿದ್ದು 96 ಮಾಡ್ಬಿಡ್ತಾನೆ. ಆಮೇಲೆ 94 ಇದ್ದಿದ್ದು 95 ಮಾಡ್ಬಿಡ್ತಾನೆ. ಇಷ್ಟು ಮಾಡಿ ತೋರಿಸ್ಬಿಡ್ತಾನೆ ಬಾಸಿಗೆ. ಅಷ್ಟು ಮಾಡಿ ತೋರಿಸ್ತಾನೆ ಬಾಸಿಗೆ. ಬಾಸ್ ನೋಡ್ತಾನ 97. ಡೇ 1 97, ಮಂಡೇ 97, ಟ್ಯೂಸ್ಡೇ 96, ವೆಡ್ನೆಸ್ಡೇ 95, ಥರ್ಸ್ಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ 95, ಓಕೆ, ಫ್ರೈಡೇ 95, ಸ್ಯಾಟರ್ಡೇ 95, ಸಂಡೇ 96. ವೆರಿ ಗುಡ್. 5% ಕಿಂತ ನಿಮ್ದು ಅಟೆಂಡೆನ್ಸ್ 5%, ಅಬ್ಸೆಂಟಿಸಮ್ 5% ಕಿಂತ ಹೆಚ್ಚಿಲ್ಲ. ಬಾರಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರ್ತೇಳಿ ನಿಮ್ಗೆ ಹೆಗಲ್ ಮೇಲೆ ಇದು ಮಾಡಿ ಕಳಿಸ್ತಾನ. ಆದ್ರ ಇವೇನು 93 ಇದ್ದಿದ್ದು ಇಲ್ಲಿ 93 ಇದ್ದಿದ್ದು 96 ಮಾಡ್ದ. ಇಲ್ಲಿ 94 ಇದ್ದಿದ್ದು 95 ಮಾಡ್ದ. ಇವು ಫಿಗರ್ಸ್ ಏನ್ರಿ ಬಂದ್ ಹೇಳ್ತಾವನ ಇವ್ರ ಬಾಸಿಗೆ? ಸರ್ ಅವ್ ನಮಗ್ ತಪ್ಪು ತೋರ್ಸಕತ್ತಾರ್ರಿ, ನಾವು ಕಡಿಮೆ ಅದೇವ್ರಿ, ಅವ್ ಬೇಕತ್ತೆ ಹೆಸರು ತೋರ್ಸತ್ತಂದ್ರೆ ತಾವ್ ಮಾತಾಡಕ್ ಬರ್ತದ? ಫಿಗರ್ಸ್ಗೆ ಮಾತಾಡಕ್ ಬರಲ್ಲ. ಫಿಗರ್ಸ್ ಕೆನಾಟ್ ಸ್ಪೀಕ್, ದೇ ಕೆನಾಟ್ ಸ್ಪೀಕ್. ಅವು ಇನ್ನೋಸೆಂಟ್ ಇರ್ತಾವ. ನೀ ಹೆಂಗ್ ತೋರಿಸ್ತಿ ಹಂಗ ಫಿಗರ್ಸ್ ಆಗ್ಲಿ, ಗ್ರಾಫ್ ಆಗ್ಲಿ. ಈಗ ಗ್ರಾಫ್ ಹಿಂಗ್ ಐತಿ, ಇದು 1, 2, 3, 4, 5. ಇದು ಅಬ್ಸೆಂಟಿಸಮ್ 5, 4%, 3%, 2%, 1%. ಅವ ಏನ್ ಮಾಡ್ತಾರೆ? ಅಬ್ಸೆಂಟಿಸಮ್ ಯಾವತ್ತು ಹಿಂಗ್ ತೋರಿಸ್ತಾನೆ. ಇದು 5% ಡಾಟಾ ಕೊಡಂಗಿಲ್ಲ ಅಬ್ಸೆಂಟಿಸಮ್.
ಇದು ಗ್ರಾಫ್ ಹೇಳ್ತದ ಬಂದು ಸರ್ ನಾ ಆಕ್ಚುಲಿ ನಡು ಒಂದ್ ಕಡೆ ಮ್ಯಾಲ್ ಹೋಗಿದ್ದೇರಿ 5% ಕ್ರಾಸ್ ಆಗಿದ್ದೇರಿ ಅವ ತಪ್ಪು ತೋರ್ಸಾತನ ಇಲ್ಲ. ಇಲ್ಲಿ ಫಿಗರ್ ಹೇಳ್ತಾನೆ ಸರ್ ಅವ್ ತಪ್ಪು ತೋರ್ಸಾಕತ್ತನ್ರಿ ನಾ 93 ಅದೀನಿ ನಾ 94 ದಿನ 96 95 ಇದನ್ನ ನನಗೆ 95 96 ತೋರ್ಸನ್ರಿ ಇದನ್ನ 95 ತೋರ್ಸಿದ್ರೆ ತಾವ್ ಹೇಳ್ತಾವ ಹೇಳಂಗ. Figures are innocent, they cannot speak, but a dishonest person will misuse this. ಇದನ್ನ ಮಿಸ್ಯೂಸ್ ಮಾಡ್ಕೊತಾನ ತನ್ನ ಫಾಯ್ದೆ ಸಲುವಾಗಿ. This is also one of the limitation of statistics. So that is all about limitations of statistics. I hope you have understood. If you have understood, raise the hand. If you have any doubts, you can ask me. ಏನ್ ಡೌಟ್ಸ್ ಇದ್ರ ನನಗ ಕೇಳಬಹುದು. ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ರಿ, ಅನ್ಮ್ಯೂಟ್ ಮಾಡಿ ಕೇಳ್ರಿ ಏನ್ ಡೌಟ್ ಇದ್ರೆ. No doubts so far? No doubts. Okay, shall we move on to the next concept? Either change ಮಾಡ್ಕೊಂಡ್ರೆ ಸ್ವಲ್ಪ ಇದು ಸ್ಟ್ಯಾಟಿಸ್ಟಿಕ್ಸ್ ಈಸ್ ಲಯಬಲ್ ಮಾಡ್ಕೊಬೇಕು ನೋಡಿ. ಸ್ಟ್ಯಾಟಿಸ್ಟಿಕಲ್ ಲಯಬಲ್ ಬರ್ದಾರಲ್ಲಿ ಚೇಂಜಸ್ ಮಾಡ್ಕೋರಿ. ಅದನ್ನ ಏನೇನ್ ಪ್ರಾಬ್ಲಮ್ ಅದಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೋರಿ. ಓಕೆ, ನೆಕ್ಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಒಂದನೇದು ಪಾಪ್ಯುಲೇಷನ್, ಎರಡನೇದು ಸ್ಯಾಂಪಲ್. ಓಕೆ, ಪಾಪ್ಯುಲೇಷನ್ ಅಂದ್ರೆ ಏನು? ಸೊ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಂದ್ರೆ ಡೆಫಿನೇಷನ್ ಗಳನ್ನ ನಾವೀಗ ಸ್ಟಡಿ ಮಾಡೋಣ. ಫಸ್ಟ್ ಒನ್ ಬೇಸಿಕ್ ಕಾನ್ಸೆಪ್ಟ್ ನಾಗ ಫಸ್ಟ್ ಒನ್ ಪಾಪ್ಯುಲೇಷನ್. ಬೇಸಿಕ್ ಕಾನ್ಸೆಪ್ಟ್ಸ್. ಫಸ್ಟ್ ಒನ್ ಪಾಪ್ಯುಲೇಷನ್. ಏನಪ್ಪ ಪಾಪ್ಯುಲೇಷನ್? The totality of collection of all units under consideration is called as population. The totality of collection of all units under consideration, all units under consideration is called as population. It's called as population. Correct? Example kotan bitaage. In the study of financial condition of family in a country, the set of all families in the country is called population. Here example. In the study of financial condition of families in country. In the study of financial conditions of families in a country, the set of all families in that country is called population.
ಅರ್ಥ ಮಾಡ್ಕೊಳ್ಳೋಣ ಏನಂತೇಳಿ. ಲಾಸ್ಟ್ 10 minutes ಅದ, ಮೀಟಿಂಗ್ ಇಸ್ ಅಬೌಟ್ ಟು ಎಂಡ್. ಯು ಹ್ಯಾವ್ ಅಗೇನ್ ಅನದರ್ 9 minutes ಲೆಫ್ಟ್. ಓಕೆ, ಪಾಪ್ಯುಲೇಷನ್ ಅಂದ್ರೆ ಏನು? ವೇದಾಂತ ಕಾಲೇಜ್ನಲ್ಲಿ ಇದು ಎಕ್ಸಾಂಪಲ್ ಆಮೇಲೆ ಹೇಳ್ತೇನೆ ನಿಮ್ಗೆ. ಏನ್ ಹೇಳ್ತಂದ್ರೆ ದ ಟೋಟಾಲಿಟಿ ಆಫ್ ಕಲೆಕ್ಷನ್ ಆಫ್ ಆಲ್ ದ ಯೂನಿಟ್ಸ್ ಅಂಡರ್ ಕನ್ಸಿಡರೇಷನ್ ಇಸ್ ಕಾಲ್ಡ್ ಆಸ್ ಪಾಪ್ಯುಲೇಷನ್. ದ ಟೋಟಾಲಿಟಿ ಆಫ್ ಕಲೆಕ್ಷನ್ ಆಫ್ ಆಲ್ ದ ಯೂನಿಟ್ಸ್ ಅಂಡರ್ ಕನ್ಸಿಡರೇಷನ್ ಇಸ್ ಕಾಲ್ಡ್ ಆಸ್ ಪಾಪ್ಯುಲೇಷನ್. ಸಪೋಸ್ ನಮ್ಮ ಕಾಲೇಜ್ನಾಗ ಹುಡುಗರ ಕಡೆಯಿಂದ ಒಂದು ಡೇಟಾ ಕಲೆಕ್ಟ್ ಮಾಡೋದು. ನಮ್ಮ ಕಾಲೇಜ್ ಹುಡುಗರು ಸ್ಟ್ರೆಂತ್ ಇದೆ 420, 420 ಇಸ್ ದ ಸ್ಟ್ರೆಂತ್ ಆಫ್ ಅವರ್ ಕಾಲೇಜ್. ಓಕೆ, ಸೊ ನನ್ಗೇನ್ ಸ್ಟಡಿ ಮಾಡೋದ, ಐ ವಾಂಟ್ ಟು ಸ್ಟಡಿ ವಾಟ್ ಈಸ್ ದ PUC percentage of all the students, ಅಥವಾ what was the PUC second year percentage of all the students of Vedant College. ಅಂದ್ರೆ ನಾನು ಏನ್ ಮಾಡ್ಬೇಕೀಗ, ಹಿಂಗ್ ಕಾಲಮ್ ಮಾಡ್ಕೋಬೇಕಾ, ಸ್ಟೂಡೆಂಟ್ ನೇಮ್, ನೆಕ್ಸ್ಟ್ PUC ಪರ್ಸೆಂಟೇಜ್, ಹಿಂಗ್ ಕಾಲಮ್ ಮಾಡ್ಕೋತೀನ. ಸ್ಟೂಡೆಂಟ್ ನೇಮ್ 1 ನಾ ಹೆಸರು ಹಾಕತ್ತೀನಿ. ಸ್ಟೂಡೆಂಟ್ ರೋಲ್ ನಂಬರ್ ಮಾಡ್ಬಿಡಪ್ಪ, 1 2 3 4 ರೋಲ್ ನಂಬರ್ ಆಗಂಗಿಲ್ಲ, ಅಡ್ಮಿಷನ್ ನಂಬರ್. ಫೈವ್ 6 ಹಿಂಗ ಎಲ್ಲಿ ತರ ಹೋಗ್ತೈತಿದು, 420 ಹೋಗ್ಬೇಕಂತ ಹೇಳ್ರಿ. ಸ್ಟೂಡೆಂಟ್ ಅಡ್ಮಿಷನ್ ನಂಬರ್ ಐತದ ಅಂದ್ರೆ ಈ ವರ್ಷ ಏನ್ ಅಡ್ಮಿಷನ್ ತೊಗೊಂಡಾರಲ್ಲ ಎಲ್ಲಾರು, ಫಸ್ಟ್ ಸೆಮ್, ಥರ್ಡ್ ಸೆಮ್, ಫಿಫ್ತ್ ಸೆಮ್ ಎಲ್ಲಾರು ಕೂಡಿಸಿದ್ರೆ ಟೋಟಲ್ 420 ಹುಡುಗರು ಆಗ್ತಾರೆ. ಅಡ್ಮಿಷನ್ ನಂಬರ್ ಇದು. ಸ್ಟೂಡೆಂಟ್ ಅಡ್ಮಿಷನ್ ನಂಬರ್ 1 PUC ಪರ್ಸೆಂಟೇಜ್ 80 ಅದ, ನಂಬರ್ 2 72 ಅದ, ನಂಬರ್ 3 55 ಅದ, ನಂಬರ್ 4 65 ಅದ, ನಂಬರ್ 5 73 ಅದ. ಹಿಂಗವ ಎಷ್ಟು ಎಲ್ಲಾರು ಎಷ್ಟು ತಗೋಬೇಕು, 420 ಹುಡುಗರ್ದು ತಗೋಬೇಕು. ಯಾರನ್ನೂ ಬಿಟ್ಟಿಲ್ಲ. ಸ್ಟೂಡೆಂಟ್ಸ್ ಆಫ್ ವೇದಾಂತ ಕಾಲೇಜ್ ಅಂದ್ರ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ಫಸ್ಟ್ ಸೆಮಿಸ್ಟರ್, ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ಥರ್ಡ್ ಸೆಮಿಸ್ಟರ್, ಸ್ಟೂಡೆಂಟ್ ಸ್ಟಡಿಂಗ್ ಇನ್ ಫಿಫ್ತ್ ಸೆಮಿಸ್ಟರ್. ಸ್ಟೂಡೆಂಟ್ಸ್ ಆಫ್ ವೇದಾಂತ ಕಾಲೇಜ್ ಅಂದ್ರೆ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ಫಸ್ಟ್ ಸೆಮಿಸ್ಟರ್ BCA, ಫಸ್ಟ್ ಸೆಮಿಸ್ಟರ್ BCom, ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ಥರ್ಡ್ ಸೆಮಿಸ್ಟರ್ BCA, ಥರ್ಡ್ ಸೆಮಿಸ್ಟರ್ BCom, ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ಫಿಫ್ತ್ ಸೆಮಿಸ್ಟರ್ BCA ಅಂಡ್ ಫಿಫ್ತ್ ಸೆಮಿಸ್ಟರ್ BCom. ಈ 6 ಕ್ಲಾಸಿಂದು ಎಲ್ಲಾ ಹುಡುಗರದು PUC ಪರ್ಸೆಂಟೇಜ್ ನಾನು ನೋಟ್ ಮಾಡ್ತೀನಿ. ಅವು ಎಷ್ಟಾಗ್ತಾವು, 1 2 3 4 ಹಂಗ 420 ಹುಡುಗರದು ಪೂರಾ ಡೇಟ್ ಇಲ್ಲೆಲ್ಲ ತೋರಿಸಿಲ್ಲ, ಟೈಮ್ ಬಾಯ್ ಹಿಡಿತದ ಬರ್ಯಾಕ. ಅದಕ್ಕೆ ನೋಡು ಡಾಟ್ 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 ತೋರಿಸಿನಿ. ಡಾಟ್ ಡಾಟ್ ಅಂದ್ರೆ 420 ಹುಡುಗರು ಪೂರಾ ಕಲೆಕ್ಟ್ ಮಾಡಿದ್ರೆ ಅಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಪಾಪ್ಯುಲೇಷನ್. ಈ 420 ಅಲ್ಲ, ಇದಕ್ಕೆ ಪಾಪ್ಯುಲೇಷನ್ ಅಂತಾರೆ. ದ ಟೋಟಾಲಿಟಿ, ಟೋಟಲ್ ಆಫ್ ಕಲೆಕ್ಷನ್ ಆಫ್ ಆಲ್ ಯೂನಿಟ್ಸ್, ಟೋಟಲ್ ಆಫ್ ಕಲೆಕ್ಷನ್ ಆಫ್ ಆಲ್ ಯೂನಿಟ್ಸ್ ಅಂಡರ್ ಕನ್ಸಿಡರೇಷನ್. ನಮ್ ಕನ್ಸಿಡರೇಷನ್ ಏನಿತ್ತು, PUC ಮಾರ್ಕ್ಸ್ ಸ್ಕೋರ್ಡ್ ಬೈ ವೇದಾಂತ ಕಾಲೇಜ್ ಸ್ಟೂಡೆಂಟ್ಸ್ ಈಸ್ ಕಾಲ್ಡ್ ಆಸ್ ಪಾಪ್ಯುಲೇಷನ್. ಇದಕ್ಕೆ ಪಾಪ್ಯುಲೇಷನ್ ಅಂತಾರೆ ಆಯ್ತಾ. ಈಗ ಅವ ಒಂದು ಎಕ್ಸಾಂಪಲ್ ಕೊಟ್ಟಾನ. ಅವೇನ್ ಎಕ್ಸಾಂಪಲ್ ಕೊಟ್ಟಾನ, ದ ಸ್ಟಡಿ ಆಫ್ ಫೈನಾನ್ಷಿಯಲ್ ಕಂಡೀಷನ್ ಆಫ್ ಫ್ಯಾಮಿಲೀಸ್ ಇನ್ ಅ ಕಂಟ್ರಿ. ಸ್ಟಡಿ ಏನ್ ಮಾಡಕತ್ತೀನಿ, ಫೈನಾನ್ಷಿಯಲ್ ಕಂಡೀಷನ್ ಆಫ್ ಫ್ಯಾಮಿಲಿ. ಎಷ್ಟು ಫ್ಯಾಮಿಲಿ ಅದಪ್ಪ, 130 ಕೋಟಿ ಜನಸಂಖ್ಯೆ ಅದ ಆಯ್ತಾ. ಎಷ್ಟು ಜನಸಂಖ್ಯೆ, 130 ಕೋಟಿ ಜನಸಂಖ್ಯೆ. ಒಂದ್ ಮನ್ಯಾಗ 4 ಜನ ಇರ್ತಾರ ಅಂತ ತಿಳ್ಕೊಡ್ರಿ. 4 3s 12, 4 2s 8, 4 5s 20, 32.5 crore ಫ್ಯಾಮಿಲಿ, ಅಥವಾ ಅಂದಾಜ್ 33 ಕೋಟಿ ಫ್ಯಾಮಿಲಿ ಅದಾವ. ಅಂದಾಜ್ 33 ಕೋಟಿ ಫ್ಯಾಮಿಲಿ ಅದಾವ. ಎಲ್ಲಾ 33 ಕೋಟಿ ಫ್ಯಾಮಿಲಿದು ನಾ ಏನ್ ಸ್ಟಡಿ ಮಾಡ್ಬೇಕು, ಫೈನಾನ್ಷಿಯಲ್ ಕಂಡೀಷನ್ ಅಂದ್ರ ಅವ್ರ ಇನ್ಕಮ್ ಎಷ್ಟದ, ಅವ್ರ ಎಕ್ಸ್ಪೆಂಡಿಚರ್ ಎಷ್ಟದ, ಇದನ್ನ ಎಲ್ಲಾ ಸ್ಟಡಿ ಮಾಡಿದ್ನಿ. ಎಷ್ಟು ಮಂದಿ ಸ್ಟಡಿ ಮಾಡ್ಬೇಕು ನಾನು, 33 ಕೋಟಿ. ಯಾಕಂದ್ರೆ 130 ಕೋಟಿ ಜನಸಂಖ್ಯೆ ಐತಿ. ಒಂದ್ ಫ್ಯಾಮಿಲಿ ಅಂದ್ರೆ 4 ಮಂದಿ ಅಂತ ಹಿಡಿದೇವ್ ಅಂದ್ರೆ ಡಿವೈಡ್ ಮಾಡಿದ್ರೆ 32.5 ಅಂದಾಜ್ 33 ಕೋಟಿ ತಗೊಂಡ್ಯಾ. ಈ ಎಲ್ಲಾ 33 ಕೋಟಿ ಫ್ಯಾಮಿಲೀಸ್ ಫ್ಯಾಮಿಲಿ ಇನ್ಕಮ್ ಎಕ್ಸ್ಪೆಂಡಿಚರ್ ಎಲ್ಲ ಸ್ಟಡಿ ಮಾಡಿದ್ರೆ ಅದಕ್ಕೆ ಏನಂತಾರ, ಪಾಪ್ಯುಲೇಷನ್ ಅಂತಾರ. ಇಲ್ಲಿ ಯಾರಿಗೂ ಬಿಟ್ಟಿಲ್ಲ ನಾನು, ಆಲ್ ಫ್ಯಾಮಿಲೀಸ್ ಆಫ್ ದಟ್ ಕಂಟ್ರಿ. in the study of financial condition of families in a country, the set of all families in that country is called population. The set of all families in that country, ella families nu ಆ ಕಂಟ್ರಿ ಒಳಗೆ ಇರುವಂತ ಎಲ್ಲಾ ಫ್ಯಾಮಿಲೀಸ್ ನಾನು ತಗೋತೀನಿ ಕನ್ಸಿಡರೇಷನ್, ಅದಕ್ಕ ಪಾಪ್ಯುಲೇಷನ್. ಅದ್ರ ಬದ್ಲಿ ನಾನು
33 ಕೋಟಿ ಜನಸಂಖ್ಯೆ 33 ಕೋಟಿ ಫ್ಯಾಮಿಲೀಸ್ ಅನ್ನ ಎಲ್ಲಾರು ಚೆಕ್ ಮಾಡೋದು ಬಹಳ ತ್ರಾಸ ಆಗ್ತೈತಿ. ಅದಕ್ಕೆ ನಾ ಒಂದ್ ಕೆಲಸ ಮಾಡ್ತೀನಿ, ಅಂದಾಜ್ ಏನ್ ಮಾಡ್ಬಿಡ್ತೀನಿ, ಒಂದೊಂದು ಸ್ಟೇಟ್ನ್ಯಾಗ 29 ಸ್ಟೇಟ್, 7 ಯೂನಿಯನ್ ಟೆರಿಟರೀಸ್, ಓಕೆ, ಈಗ 9 ಅದಲ್ಲ ಯೂನಿಯನ್ ಟೆರಿಟರೀಸ್. ಈಗ ಏನ್ ಮಾಡ್ತೀನಿ, ಒಂದೊಂದು ಸ್ಟೇಟ್ನ್ಯಾಗ 1,000 ಫ್ಯಾಮಿಲೀಸ್ ನ ರ್ಯಾಂಡಮ್ ಆಗಿ ಚೂಸ್ ಮಾಡ್ತೀನಿ. ಎಲ್ಲಾ ಫ್ಯಾಮಿಲೀಸ್ ನೋಡಂಗಿಲ್ಲ, ಎಷ್ಟು ರಾಜ್ಯದ ಒಂದೊಂದು ರಾಜ್ಯದಾಗ 1000 ಫ್ಯಾಮಿಲೀಸ್ಗಳು ತಗೋತೀನಿ, ಎಲ್ಲರಿಗೂ ತಗೊಂಗಿಲ್ಲ. ಆಗ್ಯಾವಪ್ಪ ಒಂದು 35,000 ಫ್ಯಾಮಿಲಿ ಆಗ್ತಾವ ಬಾಳಾದ್ರೆ. 35,000 ಫ್ಯಾಮಿಲಿ ಅಟ್ಟು 33 ಕೋಟಿ ಫ್ಯಾಮಿಲಿ ಅಟ್ಟು ಬಾ ಫರ್ಕ್ ಆಯ್ತಲ್ಲ, ರೊಕ್ಕ ಬಾಳ ಖರ್ಚಾಗ್ತದೆ ಎಲ್ಲ ಡೇಟಾ ತಗೋಬೇಕಂದ್ರೆ. ಹಂಗ ಮಾಡಿದೆ, ಇದಕ್ಕೇನಂತಾರ ಸ್ಯಾಂಪಲ್ ಅಂತಾರ. ಈ ಎಕ್ಸಾಂಪಲ್ನಾಗ ನಾ ಸ್ಟೂಡೆಂಟ್ಸ್ ಎಲ್ಲಾ 420 ಹುಡುಗರದು PUC ಪರ್ಸೆಂಟೇಜ್ ಕೇಳೋ ಬದ್ಲಿ ಒಂದೊಂದು ಕ್ಲಾಸ್ನಾಗ 10 ಹುಡುಗರದು PUC ಪರ್ಸೆಂಟೇಜ್ ಕೇಳ್ತೀನಿ. ಇನ್ ಈಚ್ ಕ್ಲಾಸ್ ಐ ವಿಲ್ ಟೇಕ್ ಪರ್ಸೆಂಟೇಜ್ ಆಫ್ ಓನ್ಲಿ 10 ಸ್ಟೂಡೆಂಟ್ಸ್. ಒಂದೊಂದು ಕ್ಲಾಸ್ನಾಗ ಬರೀ 10 ಹುಡುಗರ ಪರ್ಸೆಂಟೇಜ್ ನಾನು ಕೇಳಿದ್ದಂದ್ರ ಅವಾಗ ಏನಾಗ್ತೈತಿ, ಟೋಟಲ್ 6 ಕ್ಲಾಸ್ ಅದಾವು. 6 ಕ್ಲಾಸ್ನಾಗ 10 ಹುಡುಗರ ಪರ್ಸೆಂಟೇಜ್ ಅಂದ್ರೆ ಎಷ್ಟಾಗ್ತೈತಿ, 60 ಹುಡುಗರು. BCom ಫಸ್ಟ್ ಸೆಮ್, BCom ಥರ್ಡ್ ಸೆಮ್, BCom ಫಿಫ್ತ್ ಸೆಮ್, BCA ಫಸ್ಟ್ ಸೆಮ್, BCA ಫಿಫ್ತ್ ಸೆಮ್, BCA ಥರ್ಡ್ ಸೆಮ್. ಟೋಟಲ್ 6 ಕ್ಲಾಸ್ನಾಗ ಒಂದೊಂದು ಕ್ಲಾಸ್ನಾಗ ಬರೀ 10 ಹುಡುಗರು ತಗೋತೀನಿ. ಅವಾಗ ಏನಾಗ್ಬಿಡ್ತೈತಿ, ಟೋಟಲ್ ಸ್ಟ್ರೆಂತ್ ಇದು 420 ಆಗೋ ಬದ್ಲಿ 60 ಆಗ್ತದೆ. ದಿಸ್ ಇಸ್ ಕಾಲ್ಡ್ ಆಸ್ ಸ್ಯಾಂಪಲ್ ಅಂಡ್ ದಿಸ್ 420 is called as population. ಅಂಡರ್ಸ್ಟುಡ್? ತಿಳಿತಾ ಇದು? ಡಿಡ್ ಯು ಅಂಡರ್ಸ್ಟ್ಯಾಂಡ್? ಎಲ್ಲಾರನು ತಗೊಂಡ್ರ ಎಲ್ಲಾರ ಕಡೆಯಿಂದ ಡೇಟಾ ತಗೊಂಡಿ, ಪಾಪ್ಯುಲೇಷನ್ ಆಫ್ ವೇದಾಂತ್ ಕಾಲೇಜ್ 420, ಎಲ್ಲಾ 420 ಹುಡುಗರ ಮೇಲೆ ಡೇಟಾ ತಗೊಂಡ್ರೆ ಪಾಪ್ಯುಲೇಷನ್ ಅಂತಾರೆ. ಅಷ್ಟೆಲ್ಲ ಡೇಟಾ ತೊಗೊಳಿಕ್ ಟೈಮ್ ಬಾಳ ಹಿಡಿತದ, ರೊಕ್ಕ ಬಾಳ ಖರ್ಚಾಗ್ತದೆ. ನಾ ಏನ್ ಮಾಡ್ತೀನಿ, ಒಂದೊಂದು ಕ್ಲಾಸ್ ಬರೀ 10 ಹುಡುಗರು ತಗೊಂಡೆ, ಅವಾಗ ಅದಕ್ಕೆ ಏನಾಗ್ತದೆ, ಇಟ್ ಬಿಕಮ್ಸ್ ಸ್ಯಾಂಪಲ್. ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್, ರೇಸ್ ದ ಹ್ಯಾಂಡ್ಸ್. ಎಲ್ಲಿ ಹೋದ್ರು? ಆಯ್ತಾ? ಓಕೆ, ಇದನ್ನೇ ನಾನು ಬರ್ಸ್ಬಿಡ್ಲಿ ಎಕ್ಸಾಂಪಲ್. ಇದೆ ಬ್ಯಾಲಿಂದ ಎಕ್ಸಾಂಪಲ್ ತಿಳಿದಿದ್ರೆ ಹೇಳ್ರಿ, ಇಲ್ಲ ಮತ್ತೊಂದು ಎಕ್ಸಾಂಪಲ್ ಬರ್ಸ್ತೀನಿ ನಾನು. ಈ ಎಕ್ಸಾಂಪಲ್ ತಿಳಿದಿದ್ರೆ ಓಕೆ, ಈ ಎಕ್ಸಾಂಪಲ್ ತಿಳಿದಿದ್ರೆ ಓಕೆ, ಇಲ್ಲ ಮತ್ತೊಂದು ಎಕ್ಸಾಂಪಲ್ ಬರ್ಸೋ, ಮತ್ತೊಂದು ಎಕ್ಸಾಂಪಲ್ ಬಿಡ್ತೀನಿ. ನನಗೆ ಹೇಳ್ರಿ ವೆದರ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಎಕ್ಸಾಂಪಲ್. ಏನು ಇಲ್ಲ, ಇಲ್ಲೇನ್ ಮಾಡೀನಿ, ಎಲ್ಲಾ ಫ್ಯಾಮಿಲೀಸ್, ಆಲ್ ಫ್ಯಾಮಿಲೀಸ್ ಆಫ್ ಇಂಡಿಯಾ ಅಂತ ತಿಳ್ಕೊಳ್ರಿ. ಇಂಡಿಯಾದ ಎಲ್ಲಾ ಫ್ಯಾಮಿಲಿದು ನಾನು ಇನ್ಕಮ್ ಚೆಕ್ ಮಾಡ್ತೀನಿ, ಅದಕ್ಕೆ ಪಾಪ್ಯುಲೇಷನ್ ಅಂತ ಆಯ್ತಾ. ಅಕಸ್ಮಾತ್ ಒಂದೊಂದು ಸ್ಟೇಟ್ನಾಗ ಬರೀ ನಾನು 1000 ಫ್ಯಾಮಿಲಿ ಹಿಡ್ಕೊಂಡು ಹೋದ್ನಿ ಅಂದ್ರೆ, ಎಲ್ಲಾ ಫ್ಯಾಮಿಲಿ ಹಿಡಿದ್ರೆ 33 ಕೋಟಿ ಜನಸಂಖ್ಯೆ, 33 ಕೋಟಿ ಫ್ಯಾಮಿಲಿ ಆಗ್ತಾವ, ಅದು ಪಾಪ್ಯುಲೇಷನ್. ಫ್ಯಾಮಿಲಿ ಅಂತೀನಿ, ನಂಬರ್ ಆಫ್ ಪರ್ಸನ್ಸ್ ಅಲ್ಲ. ಅಕಸ್ಮಾತ್ ನಾನು ಬರೀ ಒಂದೊಂದು ಸ್ಟೇಟ್ನಾಗ 1000 ಫ್ಯಾಮಿಲೀಸ್ ಅಂತ ಹಿಡ್ಕೊಂಡು ಹೋದ್ರೆ ಅರೌಂಡ್ 35,000 ಫ್ಯಾಮಿಲೀಸ್ ಆಗ್ತಾವ. 35,000 ಫ್ಯಾಮಿಲೀಸ್ ಅದಕ್ಕೆ ನಂತರ ಸ್ಯಾಂಪಲ್ ಅಂತಾರೆ. ಇಫ್ ಐ ಟೇಕ್ ಆಲ್ 33 crores families, it is population. If I take in each state 1,000 families, that is called as sample. Have you understood this? ಈ 33 ಕೋಟಿ ಹೆಂಗ್ ಬಂತು ಹೇಳಿನ, 130 ಕೋಟಿ ಜನಸಂಖ್ಯೆ, ಅದನ್ನ ಒಂದು ಫ್ಯಾಮಿಲಿ ಒಳಗೆ 4 ಮಂದಿ ಇರ್ತಾರ, 130 ಡಿವೈಡೆಡ್ ಬೈ 4, ಅದನ್ನ 4ರಲ್ಲಿ ಭಾಗಾಕಾರ ಮಾಡಿದ್ರೆ ಉಳಿತದ 33 ಕೋಟಿ ಬಂತು. ಎಲ್ಲಾರ್ದು ನಾ ಇನ್ಕಮ್ ಚೆಕ್ ಮಾಡಿದ್ರೆ ಅದಕ್ಕೆ ಪಾಪ್ಯುಲೇಷನ್ ಅಂತಾರೆ. ಅದ್ರಾಗ ಎಲ್ಲಾರ್ದು ಮಾಡಕ್ ಆಗಂಗಿಲ್ಲ, ಕಷ್ಟ ಆಗ್ತದೆ. ಒಂದೊಂದು ರಾಜ್ಯದಾಗ 1000 ಮಂದಿ ಚೆಕ್ ಮಾಡ್ತೀನಿ, ಅಂದಾಜ್ ರ್ಯಾಂಡಮ್ ಆಗಿ 1000 ಮಂದಿ ಚೆಕ್ ಮಾಡ್ತೀನಿ, ಅದಕ್ಕೆ ಸ್ಯಾಂಪಲ್ ಅಂತಾರೆ. ಇಫ್ ಯು ಅಂಡರ್ಸ್ಟುಡ್ ದಿಸ್, ರೇಸ್ ಯುವರ್ ಹ್ಯಾಂಡ್. Okay, thank you very much. See, now the class is about to end. I will start one more class. I'll take one more class. Okay, ಅದರಲ್ಲಿ ಮತ್ತೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಈಗ ತಿಳಿದಿದೆ, ಬಹಳ ಚೆನ್ನಾಗಾಯ್ತು. ನೆಕ್ಸ್ಟ್ ಐ ವಿಲ್ ಡಿಸ್ಕಸ್ ಅಬೌಟ್ ಸ್ಯಾಂಪಲ್. ಸ್ಯಾಂಪಲ್ ಹೇಳಕ್ ಮತ್ತೆ ಎಕ್ಸಾಂಪಲ್ ಕೊಡ್ತೀನಿ ನಾನು. Okay, we'll start with a break, after a break of around 15 minutes. Okay, 15 ನಿಮಿಷಗಳನ್ನ ಸ್ಟಾರ್ಟ್ ಮಾಡೋಣ ಅಂತ. Thank you. If you have any doubts, you can ask me. ಏನಾದ್ರೂ ಡೌಟ್ ಇದ್ರೆ ಕೇಳ್ರಿ, ಮಾತಾಡ್ರಿ, ಅನ್ಮ್ಯೂಟ್ ಮಾಡಿ. ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ ಟಾಕ್. ನೋ ಡೌಟ್ಸ್. ತಿಳಿತು ಪೂರಾ ಪಾಪ್ಯುಲೇಷನ್ ಅಂದ್ರೆ ಏನು? ಪಾಪ್ಯುಲೇಷನ್ ಅಂದ್ರೆ ಏನು ಪೂರಾ